ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಶನಿವಾರ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆದರೆ ಈ ಬಾರಿ ನರೇಂದ್ರ ಮೋದಿ ಅವರಿಗೆ ಕಳೆದ 2 ಸಲ ಸರ್ಕಾರ ರಚಿಸಿದಾಗ ಎದುರಾಗದ ಸವಾಲುಗಳು ಎದುರಾಗಿವೆ. ಸರ್ಕಾರ ರಚನೆಗೂ ಮುನ್ನ ಬಿಜೆಪಿಯ ಮಿತ್ರ ಪಕ್ಷಗಳು ಷರತ್ತು ಬೇಡಿಕೆಗಳನ್ನು ಇಟ್ಟಿದ್ದು, ನಮಗೆ ಇಷ್ಟಿಷ್ಟೇ ಸಚಿವ ಸ್ಥಾನಗಳು ಬೇಕು ಎಂದು ಪಟ್ಟು ಹಿಡಿದಿವೆ. ಬಿಜೆಪಿಗೆ ಏಕಾಂಗಿಯಾಗಿ ಬಹುಮತ ಬರದ ಹಿನ್ನೆಲೆ ಈಗ ಎನ್ಡಿಎ ಮೈತ್ರಿಕೂಟದ ಇತರೆ ಪಕ್ಷಗಳನ್ನು ಅವಲಂಬಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗಾಗಲೇ ಜೆಡಿಯುನ ನಿತೀಶ್ ಕುಮಾರ್ ಹಾಗೂ ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರು ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅವುಗಳಿಗೆ ಅಸ್ತು ಎನ್ನಲೇಬೇಕಾದ ಪರಿಸ್ಥಿತಿ ಈಗ ಮೋದಿ ಮತ್ತು ಅಮಿತ್ ಶಾಗೆ ಬಂದಿದೆ. ಟಿಡಿಪಿ ಜೆಡಿಯು ಬೆನ್ನಲ್ಲೇ ಇತರೆ ಮಿತ್ರ ಪಕ್ಷಗಳು ಕೂಡ ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದಿದೆ. ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ 16 ಸ್ಥಾನಗಳನ್ನು ಗೆದ್ದಿದ್ದು, ಬಿಜೆಪಿ ಬಳಿಕ ಎನ್ಡಿಎನಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವ ಪಕ್ಷವಾಗಿದೆ. ಆದ್ದರಿಂದ ಟಿಡಿಪಿ ಸ್ಪೀಕರ್ ಸ್ಥಾನ, 5 ಕ್ಯಾಬಿನೆಟ್ ಸಚಿವ ಸ್ಥಾನ, 2 ರಾಜ್ಯ ಖಾತೆಗಳಿಗೆ ಬೇಡಿಕೆಯನ್ನು ಇಟ್ಟಿದೆ. ಇದಾದ ಬಳಿಕ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು 12 ಸ್ಥಾನಗಳನ್ನು ಗೆದ್ದಿದ್ದು, 3ರಿಂದ 4 ಕ್ಯಾಬಿನೆಟ್ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದೆ. ಇದರ ಜೊತೆ ಜೆಡಿಯು ಕನಿಷ್ಠ ಸಾಮಾನ್ಯ ಯೋಜನೆಗೆ ಬೇಡಿಕೆ ಇಟ್ಟಿದ್ದು, ಮೈತ್ರಿಯನ್ನು ನಿಯಂತ್ರಣ ಮಾಡುವ ರಣತಂತ್ರ ಎಣಿದಿದ್ದಾರೆ. ಜೋಶಿ ಶಿಂದೆ ಶಿವಸೇನೆ 7 ಸ್ಥಾನಗಳನ್ನು ಗೆದ್ದಿದ್ದು, 1 ಕ್ಯಾಬಿನೆಟ್, 1 ರಾಜ್ಯ ಖಾತೆಗೆ ಬೇಡಿಕೆ ಇಟ್ಟಿವೆ. ಎಲ್ಜೆಪಿ 5 ಸ್ಥಾನಗಳನ್ನು ಗೆದ್ದಿದ್ದು, 2 ಕ್ಯಾಬಿನೆಟ್, 1 ರಾಜ್ಯ ಖಾತೆಗೆ ಪಟ್ಟು ಹಿಡಿದಿದೆ. ಜೆಡಿಎಸ್, ಆರ್ಎಲ್ಡಿ, ಜನಸೇನಾ ಪಕ್ಷಗಳು ತಲಾ 2 ಸ್ಥಾನಗಳನ್ನು ಗೆದ್ದಿದ್ದು, 1 ಕ್ಯಾಬಿನೆಟ್ ಖಾತೆ ಬೇಕು ಎಂದು ಕುಳಿತಿವೆ. ಇದರ ಜೊತೆ ಉಳಿದ 6 ಪಕ್ಷಗಳಲ್ಲಿ ಕೆಲವೊಂದಕ್ಕೆ ಸಚಿವ ಸ್ಥಾನ ನೀಡಬೇಕಾದ ಅನಿವಾರ್ಯತೆ ಬಿಜೆಪಿಗೆ ಈಗ ಬಂದಿದೆ. ಎಲ್ಲ ಸೇರಿದರೆ ಸುಮಾರು 12ರಿಂದ 15 ಕ್ಯಾಬಿನೆಟ್ ಸಚಿವ ಸ್ಥಾನಗಳು ಮಿತ್ರ ಪಕ್ಷಗಳ ಪಾಲಾಗಲಿವೆ. ಇದರ ಜೊತೆ ಒಂದಿಷ್ಟು ರಾಜ್ಯ ಖಾತೆ ಸಚಿವ ಸ್ಥಾನಗಳನ್ನು ಕೂಡ ಎನ್ಡಿಎನ ಇತರೆ ಪಕ್ಷಗಳಿಗೆ ಬಿಜೆಪಿ ನೀಡಬೇಕಿದೆ. ಉಳಿದ ಸ್ಥಾನಗಳನ್ನು ಬಿಜೆಪಿ ತನ್ನಲ್ಲೇ ಹಂಚಿಕೊಳ್ಳಬೇಕಾದ ಪರಿಸ್ಥಿತಿ ಈಗ ಬಂದಿದೆ. ನಮ್ಮ ಸಂವಿಧಾನದ ಪ್ರಕಾರ ಕ್ಯಾಬಿನೆಟ್, ರಾಜ್ಯ ಖಾತೆ ಸೇರಿ ಗರಿಷ್ಠ 72 ಸಚಿವ ಸ್ಥಾನಗಳನ್ನು ಸರ್ಕಾರದಲ್ಲಿ ಹೊಂದಬಹುದಾಗಿದೆ. ಇದರಲ್ಲಿ ಸುಮಾರು 20 ಸಚಿವ ಸ್ಥಾನಗಳು ಮಿತ್ರ ಪಕ್ಷಗಳಿಗೆ ಹೋಗಲಿದ್ದು, ಉಳಿದ ಸ್ಥಾನಗಳಲ್ಲಿ ಬಿಜೆಪಿಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬೇಕಾಗಿದೆ. ಕರ್ನಾಟಕದಿಂದ ಜೆಡಿಎಸ್ನ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಆಗಿದೆ. ಜೆಡಿಯುನ ನಿತೀಶ್ ಕುಮಾರ್ ಅವರನ್ನು ಕೂಡ ಕ್ಯಾಬಿನೆಟ್ಗೆ ಸೇರಿಕೊಳ್ಳುವ ಸಾಧ್ಯತೆ ಇದೆ. ಎಚ್.ಡಿ. ಕುಮಾರಸ್ವಾಮಿ ಸೇರಿ ಕರ್ನಾಟಕಕ್ಕೆ ಈ ಬಾರಿ 2ರಿಂದ 3 ಸಚಿವ ಸ್ಥಾನಗಳು ಸಿಗುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ಮೋದಿ ಮತ್ತು ಅಮಿತ್ ಶಾ ಈ ಹೊಸ ಸವಾಲನ್ನು ಹೇಗೆ ನಿಭಾಯಿಸಲಿದ್ದಾರೆ ಎಂಬುದು ಎಲ್ಲರಿಗೂ ಕುತೂಹಲ ಮೂಡಿಸಿದಂಥ ಪ್ರಶ್ನೆಯಾಗಿದೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.